ಸ್ವಾಗತ ಎದ್ದೇಳು ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ. ನಮಸ್ಕಾರ ಕನ್ನಡಿಗರೇ, ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿನ್ನ ಆತ್ಮಕ್ಕೆ ಕೇಳಿಸುವ ಒಂದು ಪ್ರಶ್ನೆ. ನೀನು ಯಾರು? ನೀನು ಏಕೆ ಹುಟ್ಟಿದ್ದೀಯಾ? ನಿನ್ನ ಜೀವನದ ಅರ್ಥ ಏನು? ನಾವು ಪ್ರತಿದಿನ ಓಡುತ್ತೇವೆ, ಆದರೆ ಎಲ್ಲಿ ಹೋಗುತ್ತಿದ್ದೇವೆ ಅನ್ನೋದು ಗೊತ್ತಿಲ್ಲ. ನಾವು ಬದುಕುತ್ತೇವೆ, ಆದರೆ ಬದುಕಿನ ಉದ್ದೇಶವೇನು ಅನ್ನೋದು ಯೋಚಿಸುವುದಿಲ್ಲ. ಇಂದು ಈ ಒಂದು ವಿಡಿಯೋ ನಿನ್ನ ಜೀವನವನ್ನು ಬದಲಾಯಿಸಬಹುದಾದ ಕ್ಷಣವಾಗಬಹುದು. ಯಾಕೆ ನಾವು ಹಿಂದೆ ಬೀಳುತ್ತೇವೆ? ನಮ್ಮ ದೊಡ್ಡ ಶತ್ರು ಯಾರು ಗೊತ್ತಾ? ಇತರರು ಅಲ್ಲ, ನಮ್ಮದೇ ಮನಸ್ಸು. ಆಲಸ್ಯ, ಭಯ, ಇತರರ ಜೊತೆ ಹೋಲಿಕೆ. ಇವು ನಮ್ಮ ಕನಸುಗಳನ್ನು ಕೊಲ್ಲುವ ವಿಷ. ನನಗೆ ಸಾಧ್ಯವಿಲ್ಲ ಅನ್ನೋ ಒಂದು ಮಾತು ನಿನ್ನ ಶಕ್ತಿಯನ್ನು ನಾಶ ಮಾಡುತ್ತದೆ. ನೀನು ಪ್ರಯತ್ನ ಮಾಡದೆ ಸೋತವನು ಅಲ್ಲ, ಪ್ರಯತ್ನಿಸದೆ ಬಿಡುವವನು. ಒಂದು ಪ್ರಶ್ನೆ ಕೇಳಿಕೋ. ಪ್ರತಿದಿನ ನೀನು ನಿನ್ನ ಕನಸಿಗಾಗಿ ಎಷ್ಟು ಸಮಯ ಕೊಡ್ತೀಯಾ? 1 ಗಂಟೆ ಕೊಡ್ತೀಯಾ? ಅರ್ಧ ಗಂಟೆಯಾದರೂ ಕೊಡ್ತೀಯಾ? ಅಥವಾ ದಿನವನ್ನೆಲ್ಲ ಇತರರ ಬದುಕು ನೋಡುತ್ತಾ ಕಳೆಯುತ್ತೀಯಾ? ಕನ್ನಡಿಗನ ರಕ್ತದಲ್ಲಿರುವ ಹೋರಾಟ. ಈ ನೆಲ ಸಾಮಾನ್ಯವಲ್ಲ. ಇದು ಕುವೆಂಪು ಅವರ ಚಿಂತನೆಯ ನೆಲ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಕಾರದ ನೆಲ. ಇದು ಸಂಗೊಳ್ಳಿ ರಾಯಣ್ಣ ಅವರ ಧೈರ್ಯದ ನೆಲ. ನಮ್ಮ ಇತಿಹಾಸವೇ ಹೋರಾಟದ ಇತಿಹಾಸ. ಆದರೆ ಇವತ್ತು ನಾವು ಸುಲಭ ದಾರಿಯನ್ನೇ ಹುಡುಕುತ್ತಿದ್ದೇವೆ. ಕಷ್ಟ ಬಂದರೆ ಬಿಟ್ಟು ಬಿಡುತ್ತೇವೆ, ಸೋಲು ಬಂದರೆ ಕುಗ್ಗುತ್ತೇವೆ. ಆದರೆ ನೆನಪಿಡು, ಕನ್ನಡಿಗ ಎಂದಿಗೂ ಶರಣಾಗುವುದಿಲ್ಲ. ಶಿಸ್ತು ಯಶಸ್ಸಿನ ನಿಜವಾದ ರಹಸ್ಯ. ಪ್ರತಿಭೆ ಇದ್ದರೆ ಸಾಕಾಗೋದಿಲ್ಲ, ಶಿಸ್ತು ಬೇಕು. ಬೆಳಿಗ್ಗೆ ಬೇಗ ಎದ್ದು ದೇಹವನ್ನು ಕಾಪಾಡಿ, ಮನಸ್ಸನ್ನು ತರಬೇತಿ ಮಾಡಿ, ಪ್ರತಿದಿನ ಹೊಸದನ್ನಾದರೂ ಕಲಿಯಿ. 1 ವರ್ಷ ನೀನು ನಿನ್ನ ಮೇಲೆ ಕೆಲಸ ಮಾಡಿದರೆ ನಿನ್ನ ಬದುಕು ಗುರುತಿಸಲಾಗದಷ್ಟು ಬದಲಾಗುತ್ತದೆ. ಶಿಸ್ತು ಇಲ್ಲದ ಕನಸು ಕೇವಲ ಕನಸೇ ಆಗಿರುತ್ತದೆ. ಸೋಲು ಅಂತ್ಯವಲ್ಲ, ಪಾಠ. ಸೋಲು ಜೀವನದ ಭಾಗ. ಒಬ್ಬ ರೈತ ಬೀಜ ಬಿತ್ತುತ್ತಾನೆ. ಪ್ರತಿ ಬೀಜವೂ ಮೊಳೆಯುವುದಿಲ್ಲ, ಆದರೆ ಅವನು ಬಿತ್ತುವುದನ್ನು ನಿಲ್ಲಿಸುವುದಿಲ್ಲ. ನಿನ್ನ ಸೋಲು ನಿನ್ನನ್ನು ಪರೀಕ್ಷಿಸುತ್ತದೆ, ನಿನ್ನ ಸಹನೆಯನ್ನು ಅಳೆಯುತ್ತದೆ. ಇಂದು ಜನ ನಗಬಹುದು, ನಾಳೆ ಅದೇ ಜನ ನಿನ್ನನ್ನು ಮೆಚ್ಚಬಹುದು. ಬಿದ್ದು ಎದ್ದು ನಿಂತವನೇ ನಿಜವಾದ ಗೆದ್ದವನು. ಜೀವನ ಬದಲಿಸುವ 10 ನಿಯಮಗಳು. 1. ಬೆಳಿಗ್ಗೆ ಬೇಗ ಎದ್ದೇಳು. 2. ಪ್ರತಿದಿನ ಕನಿಷ್ಠ 1 ಗಂಟೆ ಕಲಿಯು. 3. ಅಸೂಯೆ, ಹೋಲಿಕೆ ಬಿಡಿ. 4. ಆರೋಗ್ಯವನ್ನು ಮೊದಲಿಗೆ ಇಡಿ. 5. ತಂದೆ ತಾಯಿಯನ್ನು ಗೌರವಿಸಿ. 6. ಹಣವನ್ನು ಉಳಿಸಿ. 7. ಸಮಯ ವ್ಯರ್ಥ ಮಾಡಬೇಡಿ. 8. ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ. 9. ಪ್ರತಿದಿನ ಸಣ್ಣ ಪ್ರಗತಿ ಮಾಡಿ. 10. ಯಾವ ಪರಿಸ್ಥಿತಿಯಲ್ಲೂ ಬಿಟ್ಟುಬಿಡಬೇಡಿ. ಈ 10 ನಿಯಮಗಳನ್ನು 1 ವರ್ಷ ಪಾಲಿಸಿದರೆ ನಿನ್ನ ಬದುಕೇ ಬದಲಾಗುತ್ತದೆ. ಮನಸ್ಸಿನ ಯುದ್ಧ, ಒಳಗಿನ ಶತ್ರು. ಜೀವನದಲ್ಲಿ ದೊಡ್ಡ ಯುದ್ಧ ಹೊರಗೆ ನಡೆಯುವುದಿಲ್ಲ, ಅದು ಒಳಗೆ ನಡೆಯುತ್ತದೆ. ನಿನ್ನ ಮನಸ್ಸು 2 ಮಾತು ಹೇಳುತ್ತದೆ. ಒಂದು ಧ್ವನಿ ಹೇಳುತ್ತದೆ, ನೀನು ಮಾಡಬಲ್ಲೆ. ಮತ್ತೊಂದು ಧ್ವನಿ ಹೇಳುತ್ತದೆ, ಬಿಡು, ನಿನಗೆ ಸಾಧ್ಯವಿಲ್ಲ. ನೀನು ಯಾವ ಧ್ವನಿಯನ್ನು ಕೇಳುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲಬಲ್ಲ. ಸಮಯದ ಕಳ್ಳರು. ನಮ್ಮ ಸಮಯವನ್ನು ಕದಿಯುವವರು ಯಾರು? ಅವಶ್ಯಕವಿಲ್ಲದ ವಿಡಿಯೋಗಳು, ಅರ್ಥವಿಲ್ಲದ ಚರ್ಚೆಗಳು, ನಕಾರಾತ್ಮಕ ಸ್ನೇಹಿತರು. ಒಂದು ದಿನದಲ್ಲಿ 24 ಗಂಟೆ ಎಲ್ಲರಿಗೂ ಒಂದೇ. ಆದರೆ ಯಶಸ್ವಿ ವ್ಯಕ್ತಿ ಅದನ್ನು ಹೇಗೆ ಬಳಸುತ್ತಾನೆ ಗೊತ್ತಾ? ಅವನು ಸಮಯವನ್ನು ಹೂಡಿಕೆ ಮಾಡುತ್ತಾನೆ. ನೀನು ಸಮಯವನ್ನು ಖರ್ಚು ಮಾಡುತ್ತಿದ್ದೀಯಾ ಅಥವಾ ಹೂಡಿಕೆ ಮಾಡುತ್ತಿದ್ದೀಯಾ? ಗ್ರಾಮೀಣ ಯುವಕರಿಗೆ ಸಂದೇಶ. ಹಳ್ಳಿಯಲ್ಲಿ ಹುಟ್ಟಿದರೆ ಹಿಂದುಳಿದವನೂ ಅಲ್ಲ. ಹಳ್ಳಿಯಲ್ಲೇ ಹುಟ್ಟಿದ ಅನೇಕ ಮಹಾನ್ ವ್ಯಕ್ತಿಗಳು ಇತಿಹಾಸ ಬರೆದಿದ್ದಾರೆ. ಜಮೀನು ಇಲ್ಲದ ರೈತನ ಮಗ ಒಂದು ದಿನ ಅಧಿಕಾರಿಯಾಗಬಹುದು. ಸಂಪನ್ಮೂಲ ಕಡಿಮೆ ಇದ್ದರೂ ಸಂಕಲ್ಪ ದೊಡ್ಡದಿರಬೇಕು. ನಿನ್ನ ಪರಿಸ್ಥಿತಿ ನಿನ್ನ ಭವಿಷ್ಯವಲ್ಲ, ನಿನ್ನ ನಿರ್ಧಾರವೇ ನಿನ್ನ ಭವಿಷ್ಯ. ಆತ್ಮಗೌರವ. ನಿನ್ನ ಮೌಲ್ಯ. ಯಾರೂ ನಿನ್ನ ಮೌಲ್ಯ ಕಡಿಮೆ ಮಾಡಬಾರದು. ನಿನ್ನ ಪರಿಸ್ಥಿತಿ ಕೆಟ್ಟದ್ದಾಗಿರಬಹುದು, ಆದರೆ ನೀನು ಕೆಟ್ಟವನೂ ಅಲ್ಲ. ನಿನ್ನ ಬಗ್ಗೆ ಕೆಟ್ಟ ಮಾತು ಹೇಳುವವರು, ನಿನ್ನ ಸಾಮರ್ಥ್ಯಕ್ಕೆ ಹೆದರಿರುವವರು, ನಿನ್ನನ್ನು ನೀನೇ ಗೌರವಿಸು. ನಿನ್ನ ಮಾತಿಗೆ ಬೆಲೆ ಕೊಡು, ನಿನ್ನ ಸಮಯಕ್ಕೆ ಬೆಲೆ ಕೊಡು. ಸಹನೆ ಮತ್ತು ಸ್ಥಿರತೆ. ಒಂದು ಮರ 1 ದಿನದಲ್ಲಿ ಬೆಳೆದು ದೊಡ್ಡದಾಗುವುದಿಲ್ಲ. ಸಹನೆ ಬೇಕು, ನೀರು ಬೇಕು, ಕಾಲ ಬೇಕು. ಅದೇ ರೀತಿ ಯಶಸ್ಸಿಗೂ ಸಮಯ ಬೇಕು. ನೀನು ಇವತ್ತು ಪ್ರಯತ್ನ ಮಾಡ್ತಿದ್ದೀಯಾ? ಆಗ ನಾಳೆ ಫಲ ಸಿಗುತ್ತದೆ. ಆದರೆ ಇಂದು ಬಿಟ್ಟು ಬಿಟ್ಟರೆ ನಾಳೆ ಖಾಲಿ ಕೈ. ಸಾಮಾಜಿಕ ಜಾಗೃತಿ. ನಮ್ಮ ಸಮಾಜದಲ್ಲಿ ಇನ್ನೂ ಕೆಲವು ಸಮಸ್ಯೆಗಳಿವೆ. ಸ್ತ್ರೀಯರ ಮೇಲಿನ ಅನ್ಯಾಯ, ಮದ್ಯಪಾನದಿಂದ ಹಾಳಾಗುವ ಕುಟುಂಬಗಳು, ಸೋಷಿಯಲ್ ಮೀಡಿಯಾ ವ್ಯಸನ. ನಾವು ಬದಲಾವಣೆಯ ಬಗ್ಗೆ ಮಾತನಾಡುತ್ತೇವೆ, ಆದರೆ ನಾವು ಬದಲಾಯಿಸುವುದಿಲ್ಲ. ನಿನ್ನ ಮನೆಯಲ್ಲೇ ಬದಲಾವಣೆ ಪ್ರಾರಂಭಿಸು. ತಾಯಿಗೆ ಗೌರವ ಕೊಡು, ತಂಗಿಯ ಕನಸಿಗೆ ಬೆಂಬಲ ಕೊಡು. ಸ್ನೇಹಿತನ ತಪ್ಪು ಕಂಡರೆ ತಿದ್ದಿ ಹೇಳು. ಒಂದು ಮನೆ ಬದಲಾಗಿದ್ರೆ ಒಂದು ಹಳ್ಳಿ ಬದಲಾಗುತ್ತದೆ.
ಒಂದು ಹಳ್ಳಿ ಬದಲಾಗಿದ್ರೆ ರಾಜ್ಯ ಬದಲಾಗುತ್ತದೆ. ಅಂತಿಮ ಘೋಷಣೆ. ಕನ್ನಡಿಗ, ನಿನ್ನೊಳಗಿನ ಬೆಂಕಿ ಆರಿಸಬೇಡ. ನಿನ್ನ ಕನಸುಗಳನ್ನು ಚಿಕ್ಕದಾಗಿ ಮಾಡಬೇಡ. ನಿನ್ನನ್ನು ನೀನೇ ಕಡಿಮೆ ಅನ್ಕೋಬೇಡ. ನಿನ್ನ ತಾಯಿ ಹೆಮ್ಮೆಪಡುವಂತೆ ಬದುಕು. ನಿನ್ನ ಹಳ್ಳಿ ಹೆಮ್ಮೆಪಡುವಂತೆ ಸಾಧಿಸು. ನಿನ್ನ ರಾಜ್ಯ ಹೆಮ್ಮೆಪಡುವಂತೆ ಎದ್ದು ನಿಲ್ಲು. ಎದ್ದೇಳು ಕನ್ನಡಿಗ, ನಿನ್ನ ಕಾಲ ಬಂದಿದೆ. ಕನ್ನಡಿಗ, ನೀನು ಯಾವತ್ತೂ ದುರ್ಬಲನಲ್ಲ. ನಿನ್ನನ್ನು ದುರ್ಬಲ ಅಂತ ನಂಬಿಸಿಕೊಂಡಿದ್ದೀಯಾ ಅಷ್ಟೇ. ನೀನು ಬಡವನಾಗಿರಬಹುದು, ಆದರೆ ನಿನ್ನ ಕನಸು ಬಡವಾಗಿರಬಾರದು. ನೀನು ಈಗ ಸೋತಿರಬಹುದು, ಆದರೆ ಶರಣಾಗಬಾರದು. ಜನ ನಿನ್ನ ಬಗ್ಗೆ ಏನು ಹೇಳುತ್ತಾರೆ ಗೊತ್ತಾ? ಅವನಿಂದ ಆಗೋದಿಲ್ಲ ಅಂತ ಹೇಳುತ್ತಾರೆ. ಅವರ ಮಾತು ಕೇಳಿ ನೀನು ಕುಗ್ಗಿದ್ರೆ ಅವರು ಗೆದ್ದಂತೆ. ನೀನು ಎದ್ದು ನಿಂತರೆ ಅವರು ಮೌನವಾಗುತ್ತಾರೆ. ಈ ದೇಶಕ್ಕೆ ದೂರು ಕೊಡುವ ಯುವಕರು ಬೇಡ. ಈ ದೇಶಕ್ಕೆ ಬದಲಾವಣೆ ತರೋ ಯುವಕರು ಬೇಕು. ನಿನ್ನ ಮನೆಯ ಸ್ಥಿತಿ ಕೆಟ್ಟಿದೆಯಾ? ಬದಲಾಯಿಸು. ಹಣ ಇಲ್ಲವಾ? ಕೌಶಲ್ಯ ಕಲಿತು ಸಂಪಾದಿಸು. ಸಪೋರ್ಟ್ ಇಲ್ಲವಾ? ನಿನ್ನನ್ನೇ ನಿನ್ನ ಸಪೋರ್ಟ್ ಆಗಿಸು. ನಿನ್ನ ಜೀವನಕ್ಕೆ ಯಾರೂ ಹೊಣೆಗಾರರಲ್ಲ. ನಿನ್ನ ಜೀವನಕ್ಕೆ ನೀನೇ ಹೊಣೆ. ಇವತ್ತು ರಾತ್ರಿ ಮಲಗೋ ಮುಂಚೆ ಒಂದು ಪ್ರಶ್ನೆ ಕೇಳಿಕೋ. ನಾನು ನಿಜವಾಗಿಯೂ ನನ್ನ ಕನಸಿಗಾಗಿ ಹೋರಾಡುತ್ತಿದ್ದೀನಿ? ಉತ್ತರ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಹೊಸದಾಗಿ ಶುರುಮಾಡು. ಯಾರನ್ನೂ ದೋಷಾರೋಪಣೆ ಮಾಡಬೇಡ. ಸರ್ಕಾರವನ್ನು ಬೇಡ, ಸಮಾಜವನ್ನು ಬೇಡ, ಕುಟುಂಬವನ್ನು ಬೇಡ. ನಿನ್ನ ಜೀವನ ನಿನ್ನ ಕೈಯಲ್ಲಿ. ಕನ್ನಡಿಗ, ನಿನ್ನೊಳಗೆ ಹೋರಾಟದ ರಕ್ತ ಇದೆ. ನಿನ್ನೊಳಗೆ ಬೆಂಕಿ ಇದೆ. ಆ ಬೆಂಕಿಯನ್ನು ಇವತ್ತು ಉರಿಯಿಸು. ನಿನ್ನ ತಾಯಿಯ ಕಣ್ಣೀರನ್ನು ಯಶಸ್ಸಾಗಿಸು. ನಿನ್ನ ತಂದೆಯ ಶ್ರಮವನ್ನು ಗೌರವವಾಗಿಸು. ಒಂದು ದಿನ ನಿನ್ನ ಹೆಸರು ಕೇಳಿದಾಗ ಜನ ನಿಂತು ನೋಡಬೇಕು. ಅದು ಸಾಧ್ಯ, ಆದರೆ ಮಾತಿನಿಂದ ಅಲ್ಲ, ಕಾರ್ಯದಿಂದ. ಎದ್ದೇಳು ಕನ್ನಡಿಗ. ಇದು ಕೇವಲ ವಿಡಿಯೋ ಅಂತ್ಯ ಅಲ್ಲ, ಇದು ನಿನ್ನ ಹೊಸ ಆರಂಭ. ಈಗಲೇ ಆರಂಭಿಸು. ಮತ್ತೆ ಇಂತಹ ಪ್ರೇರಣಾದಾಯಕ ವಿಡಿಯೋಗಳು ಬೇಕಾದ್ರೆ ನಮ್ಮ ಎದ್ದೇಳು ಕನ್ನಡಿಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ನಿಮ್ಮ ಬೆಳವಣಿಗೆಯೇ ನಮ್ಮ ಗುರಿ. ಎದ್ದೇಳು ಕನ್ನಡಿಗ, ನಿಮ್ಮ ಹೊಸ ಜೀವನ ಈಗ ಪ್ರಾರಂಭವಾಗುತ್ತಿದೆ.